ಈ ವಿಡಿಯೋದಲ್ಲಿ ಈಸಿಯಾಗಿ ಚಿಕನ್ ಪಾಪ್ಕಾರ್ನ್ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲು 1/2 kg ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಬೇಕು. ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಬೇಕು. ತುಂಬ ದೊಡ್ಡದಾಗೂ ಇರಬಾರ್ದು, ಚಿಕ್ಕದಾಗೂ ಇರಬಾರ್ದು. ಅದು ನೆಕ್ಸ್ಟು ಮೈದಾ ಅದೆಲ್ಲ ಕೋಟಿಂಗ್ ಆದಾಗ ಸ್ವಲ್ಪ ದಪ್ಪ ಬರುತ್ತೆ. ಇಷ್ಟಿರಬೇಕು ಪೀಸು. ಈ ಸೈಜಲ್ಲಿದ್ದರೆ ಸಾಕು. ಈಗ ಕಟ್ ಮಾಡ್ಕೊಂಡಿರೋ ಚಿಕನ್ ಪೀಸಸ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊಂಡು ಮ್ಯಾರಿನೇಷನ್ ಮಾಡ್ಕೊಳ್ಬೇಕು. ಮ್ಯಾರಿನೇಷನ್ಗೆ 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟು, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು, ಟರ್ಮರಿಕ್ ಪೌಡರ್, 1 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ ಹಾಕ್ಕೋಬೇಕು. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 10 to 15 ಮಿನಿಟ್ಸ್ ಮ್ಯಾರಿನೇಟ್ ಮಾಡಬೇಕು. ಇದಕ್ಕೆ 1 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಎತ್ತಿಡ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು ಕೋಟಿಂಗಿಗೆ ಒಂದು ಪೌಡರ್ ರೆಡಿ ಮಾಡ್ಕೊಬೇಕು. ಫಿಫ್ಟೀನ್ ಮಿನಿಟ್ಸ್ ಮ್ಯಾರಿನೇಷನ್ ಆದಮೇಲೆ ಈ ಥರ ಕಾಣುತ್ತೆ ಅದು. ನೆಕ್ಸ್ಟ್ ಈಗ ಒಂದು ಬೌಲ್ ತೊಗೊತಾ ಇದ್ದೀನಿ. ಆ ಬೌಲ್ಗೆ 8 to 10 ಟೇಬಲ್ ಸ್ಪೂನ್ ಮೈದಾ ಹಸಿಟ್ಟು ಹಾಕ್ಕೊತಾ ಇದ್ದೀನಿ. ಇದು ಕೋಟಿಂಗಿಗೆ. ಈಗ ನೆಕ್ಸ್ಟ್ ಅದಕ್ಕೆ 1 ಸ್ಪೂನ್ ಚಿಲ್ಲಿ ಪೌಡರು, ಅದಾದಮೇಲೆ ಸ್ವಲ್ಪ ಪೆಪ್ಪರ್ ಪೌಡರು, ಮತ್ತು 1 ಸ್ಪೂನ್ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಈಗ ಇದು ಮಿಕ್ಸ್ ಆಗಿರೋ ಪೌಡರಲ್ಲಿ ಚಿಕನ್ನ ಟಾಸ್ ಮಾಡಿ ರೆಡಿ ಮಾಡ್ಕೊಬೇಕು. ಫಸ್ಟ್ ಒಂದೊಂದೇ ಪೀಸ್ ತೊಗೊಂಡು ಮಿಕ್ಸ್ ಮಾಡಿರೋ ಪೌಡರಲ್ಲಿ ಡಿಪ್ ಮಾಡಿ, ನೆಕ್ಸ್ಟ್ ಒಂದ್ಸರಿ ವಾಟ್ರಲ್ಲಿ ಡಿಪ್ ಮಾಡಿ ಮತ್ತೆ ಅದೇ ಪೌಡರಲ್ಲಿ ಡಿಪ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಪೀಸಸ್ನೂ ಡಿಪ್ ಮಾಡಿ ಎತ್ತಿಟ್ಕೊಳ್ಳಿ. ಇವಾಗ ಎಲ್ಲ ಪೀಸಸ್ಸು ರೆಡಿ ಆಗಿದೆ. ಈಗ ನೆಕ್ಸ್ಟು ಒಂದು ಪ್ಯಾನಲ್ಲಿ ಡೀಪ್ ಫ್ರೈಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊಂಡು, ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಎಲ್ಲ ಪೀಸಸ್ನು ಸಪ್ರೇಟಾಗಿ ಹಾಕಿ. ಫಸ್ಟ್ ಒಂದು 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇರಲಿ. ಅದಾದಮೇಲೆ ಒಂದು 5 to 10 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೋಬೋದು. ಒಂದು 10 to 15 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋಷ್ಟು ಫ್ರೈ ಮಾಡಿಕೊಂಡ್ರೆ ಒಳಗಡೆನೂ ಪೀಸಸ್ ಎಲ್ಲ ಬೆಂದಿರುತ್ತೆ. ಈಗ ಅದನ್ನು ಹೀಗೆ ಕೂಡ ಸರ್ವ್ ಮಾಡ್ಬೋದು. ಇಲ್ಲ ಎಕ್ಸ್ಟ್ರಾ ಸ್ಪೈಸಿ ಬೇಕು ಅಂತ ಹೇಳಿದ್ರೆ ಪೆರಿ ಪೆರಿ ಪೌಡರ್ನ ಕೂಡ ಹಾಕ್ಬಿಟ್ಟು ಟಾಸ್ ಮಾಡಿ ಸರ್ವ್ ಮಾಡ್ಬೋದು.
ಸ್ವಲ್ಪ ಹೈ ಫ್ಲೇಮಲ್ಲಿ ಫ್ರೈ ಮಾಡೋದ್ರಿಂದ ಮೇಲೆ ಗೋಲ್ಡನ್ ಬ್ರೌನ್ ಇರುತ್ತೆ, ಒಳಗಡೆ ಎಲ್ಲ ಜ್ಯೂಸಿಯಾಗಿ ಟೆಕ್ಸ್ಚರ್ ಸಾಫ್ಟಾಗಿರುತ್ತೆ. ಸ್ಟಾರ್ಟಿಂಗ್ ಲೋ ಫ್ಲೇಮಲ್ಲಿ ಫ್ರೈ ಮಾಡೋದ್ರಿಂದ ಈ ಥರ ಇರುತ್ತೆ ಟೆಕ್ಸ್ಚರು. ಫೈನಲ್ ಔಟ್ಪುಟ್ ಈ ಥರ ಬರುತ್ತೆ. ತಿನ್ನೋಕ್ಕೂ ತುಂಬ ಜ್ಯೂಸಿಯಾಗಿರುತ್ತೆ, ರಫ್ ಅನ್ಸಲ್ಲ, ಹಾರ್ಡ್ ಅನ್ಸಲ್ಲ. ನೀವು ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಇದೇ ಥರ ವೀಡಿಯೋಸ್ಗೆ ಕಿಚನ್ ಕ್ಲಿಪ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.